ಆಲ್ ಮೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಗೈಸ್. ಸೊ ಈ ಒಂದು ವಿಡಿಯೋದಲ್ಲಿ ಲರ್ನ್ ಸಿ ಎಸ್ ಎಸ್ ಲೇಔಟ್ನ ಲರ್ನ್ ಮಾಡೋಣ. ಅಂದರೆ ಫ್ಲೆಕ್ಸ್ ಲೇಔಟ್ ಮತ್ತು ಗ್ರಿಡ್ ಲೇಔಟ್ಗಳು ಇದೆ. ಸೊ ಇದು ಯೂಶ್ವಲಿ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ನೀವು ವೆಬ್ಸೈಟಲ್ಲಿ ನೋಡಿರ್ತೀರಿ, ಪ್ಯಾಕೇಜಸ್ ಆಗಿರ್ಬೋದು, ಕೋರ್ಸಸ್ ಆಗಿರ್ಬೋದು, ಅಥವಾ ಪ್ರಾಡಕ್ಟ್ ವೆಬ್ಸೈಟ್ನ ನೋಡಿದಾಗ ನೀವು ಅದರಲ್ಲಿ ಕಾಮರ್ಸ್ ವೆಬ್ಸೈಟ್ನೆಲ್ಲ ನೋಡ್ತೀರಲ್ಲ. ಸೊ ಅಲ್ಲಿ ಯೂಶ್ವಲಿ ಬಾಕ್ಸಸ್ ಟೈಪ್ಸ್ ಇರುತ್ತಲ್ಲ. ಸೊ ಆ ಥರ ಹೇಗೆ ಮಾಡೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಜಸ್ಟ್ ಎಕ್ಸಾಂಪಲ್ ತೋರಿಸಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇದು ಯೂಶ್ವಲಿ ಫೋಲ್ಡರ್ನ ಡ್ರಾಗ್ ಆ್ಯಂಡ್ ಡ್ರಾಪ್ ಮಾಡಿ ಫೋಲ್ಡರ್ನ ಕ್ರಿಯೇಟ್ ಮಾಡಿದೆ, ಫೋಲ್ಡರ್ ಹಾಕ್ತೆ. ಸೊ index.html ಸೇಮ್ ಯೂಶ್ವಲಿ ಹೇಗೆ ಕ್ರಿಯೇಟ್ ಮಾಡ್ತೇವೆ, ಸೊ ಅದೇ ರೀತಿ ಕ್ರಿಯೇಟ್ ಮಾಡಿದೆ. ಇಲ್ಲಿ HTML5 ಅಂತ ಟೈಪ್ ಮಾಡಿ ಇದ್ರೆ ಈ ಥರ ಬರುತ್ತೆ. ಇಲ್ಲಿ ಡಾಕ್ಯುಮೆಂಟ್ ಅಂತ ಇದೆಯಲ್ಲ, ಇಲ್ಲಿ ಟೈಟಲ್ ನೇಮ್ನ ಕೊಡೋಣ, ಫ್ಲೆಕ್ಸ್ ಬಾಕ್ಸ್ ಆ್ಯಂಡ್ ಗ್ರಿಡ್ ಲೇಔಟ್ ಅಂತ ಕೊಡೋಣ. ಫ್ಲೆಕ್ಸ್ ಬಾಕ್ಸ್ ಆ್ಯಂಡ್ ಗ್ರಿಡ್ ಲೇಔಟ್, ಇದರಿಂದ ತುಂಬ ಬೆನಿಫಿಟ್ಸ್ ಇದೆ. ಇದನ್ನು ಕಲಿಯೋದ್ರಿಂದ ನಿಮ್ಮ ವೆಬ್ಸೈಟ್ ನಿಮ್ಮ ಕಂಟ್ರೋಲಿಗೆ ಸಿಗುತ್ತೆ, ಹೇಗೆ ಬೇಕಾದರೂ ಕಂಟ್ರೋಲ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಇದನ್ನು ಮಾಡೋಣ. ಸೊ ಇಲ್ಲಿ ಒಂದು CSS ಫೋಲ್ಡರ್ನ ಕ್ರಿಯೇಟ್ ಮಾಡ್ತೀನಿ. ಪ್ರೊಫೆಷ್ನಲ್ ಆಗಿ ಕ್ರಿಯೇಟ್ ಮಾಡೋದಾದರೆ ಹೀಗೆ ಫೋಲ್ಡರ್ನ ಕ್ರಿಯೇಟ್ ಮಾಡಿ ಅದರೊಳಗಡೆ CSS ಫೈಲ್ನ ಕ್ರಿಯೇಟ್ ಮಾಡ್ತಾರೆ. ಸೊ CSS ಫೋಲ್ಡರ್ನ ಕ್ರಿಯೇಟ್ ಮಾಡಿ ನ್ಯೂ ಫೈಲ್ನ ಕ್ರಿಯೇಟ್ ಮಾಡಿ style.css ಅಂತ ಕ್ರಿಯೇಟ್ ಮಾಡ್ತೀನಿ. ಈಗ ಸ್ಟೈಲಿಗೆ ಬಂದು ಇಲ್ಲಿ ಯೂಶ್ವಲಿ ಲಿಂಕ್ ಆಗಿದೆ ಇಲ್ಲ ಅಂತ ಚೆಕ್ ಮಾಡೋಕ್ಕೆ ಬಾಡಿ ಅಂತ ಹಾಕಿ ಬ್ಯಾಕ್ಗ್ರೌಂಡ್ ಕಲರ್ ರೆಡ್ ಅಂತ ಕೊಡ್ತೀನಿ. ಸೊ ತುಂಬ ಜನ ಇಲ್ಲೇ ತಪ್ಪು ಮಾಡೋದು, ರನ್ ಮಾಡಿದ ತಕ್ಷಣ ಯಾವುದೇ ರೀತಿ ಕಲರ್ ಬರಲ್ಲ, ಯಾಕಂದರೆ ಲಿಂಕೇ ಆಗಿರಲ್ಲ. ಸೊ ಅದಕ್ಕೋಸ್ಕರ ನೀವು ಫಸ್ಟ್ ಲಿಂಕ್ ಮಾಡಬೇಕು. ಲಿಂಕ್ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಲ್ಲ, ಸೊ ಅದೇ ಥರ ಲಿಂಕ್ ಮಾಡಬೇಕು. ಲಿಂಕ್ ಮಾಡಿ ರನ್ ಮಾಡಿದ್ರೆ ರೆಡ್ ಕಲರ್ ಬರುತ್ತೆ ನೋಡಿ. ಲಿಂಕ್ ಮಾಡಿ ರನ್ ಮಾಡಿದ್ರೆ ರೆಡ್ ಕಲರ್ ಬರುತ್ತೆ. ಸ್ಟೈಲ್ ಶೀಟ್ ಹೈಪರ್ ಲಿಂಕ್ CSS ಫೋಲ್ಡರ್ ಒಳಗಡೆ ಇರೋದು style.css. ಇದನ್ನು ರಿಮೂವ್ ಮಾಡ್ತೀನಿ, ಯೂಶ್ವಲಿ ಅದೇನು ನಮಗೆ ಬೇಕಾಗಿಲ್ಲ. ಈಗ ರನ್ ಮಾಡಿದ್ರೆ ಸೊ ಯಾವುದೇ ರೀತಿ ಇದು ಬರಲ್ಲ. ಇಲ್ಲಿ ಮೇಲ್ಗಡೆ ಬರುತ್ತೆ ಫ್ಲೆಕ್ಸ್ ಬಾಕ್ಸ್ ಆ್ಯಂಡ್ ಗ್ರಿಡ್ ಲೇಔಟ್ ಅಂತ ಅದು ನೇಮ್ ಬರುತ್ತೆ. ಈಗ ಸೆಕ್ಷನ್ ಅಂತ ಒಂದು ಕ್ರಿಯೇಟ್ ಮಾಡ್ತೀನಿ. ಸೆಕ್ಷನ್ ಒಳಗಡೆ ಇದು ಕ್ಲಾಸ್ ಅಂತ ಕ್ರಿಯೇಟ್ ಮಾಡ್ತೀನಿ. ಕ್ಲಾಸು ನೇಮ್ನ ಫ್ಲೆಕ್ಸ್ ಬಾಕ್ಸ್ ಅಂತ ಕೊಡ್ತೀನಿ. ಕ್ಲಾಸ್ ನೇಮ್ನ ಫ್ಲೆಕ್ಸ್ ಬಾಕ್ಸ್ ಅಂತ ಕೊಟ್ಟು ಇಲ್ಲಿ ಇದನ್ನು ಸೆಕ್ಷನ್ ಅನ್ನೋದನ್ನು ಕೆಳಗಡೆ ಹಾಕ್ತೀನಿ. ಸೊ ಈಗ ಇದ್ರ ಒಳಗಡೆ ಈಗ ಡ್ಯೂ ಅಂತ ಕ್ರಿಯೇಟ್ ಮಾಡ್ತೀನಿ. ಇದ್ರ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ. ಡ್ಯೂ ಅಂತ ಕ್ಲಾಸ್ನ ಕ್ರಿಯೇಟ್ ಮಾಡಿ ಬಾಕ್ಸ್ ಅಂತ ಜಸ್ಟ್ ಬಾಕ್ಸ್ ಅಂತ ಹಾಕ್ತೀನಿ. ಬಾಕ್ಸ್ ಅಂತ ಹಾಕಿ ಇದ್ರೊಳಗಡೆ ಬಾಕ್ಸ್ 1 ಅಂತ ಹಾಕ್ತೀನಿ. ಸೇಮ್ ಇದನ್ನೇ 3 ಟೈಮ್ಸ್ ಕಾಪಿ ಪೇಸ್ಟ್ ಮಾಡ್ತೀನಿ. ಸೊ ಕಾಪಿ ಮಾಡಿ 3 ಟೈಮ್ಸ್ ಇದನ್ನು ಪೇಸ್ಟ್ ಮಾಡ್ತೀನಿ. ಬಾಕ್ಸ್ 1 ಇದನ್ನು ಬಾಕ್ಸ್ 1, ಬಾಕ್ಸ್ 2, ಬಾಕ್ಸ್ 3 ಅಂತ ಮಾಡ್ತೀನಿ. ಇದೇನಕ್ಕಂದರೆ ನಾನು ಏನು ಕ್ರಿಯೇಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂದರೆ, ಯೂಶ್ವಲಿ ನೀವು ಪ್ರಾಡಕ್ಟ್ ಅಥವಾ ಪ್ಯಾಕೇಜ್ನ ನೋಡಿರ್ತೀರಿ, ಬಾಕ್ಸ್ ಅಲ್ಲಿ ಇರುತ್ತೆ. ಸೊ ಆ ಥರ ಕ್ರಿಯೇಟ್ ಮಾಡೋಕ್ಕೆ ಇಲ್ಲಿ ಇದಕ್ಕೆ ನಿಮಗೆ ಗೊತ್ತಾಗಲಿ ಅಂತ ಒಂದು ಹೆಡ್ಡಿಂಗ್ನ ಕೊಡೋಣ. H1 ಅಂತ ಹಾಕಿ ಮೇಲ್ಗಡೆ ಇರೋದನ್ನು ಕಾಪಿ ಮಾಡ್ತೀನಿ. ಇಲ್ಲಿ ಫ್ಲೆಕ್ಸ್ ಬಾಕ್ಸ್ ಲೇಔಟ್ ಅಂತ ಹೆಡ್ಡಿಂಗ್ ಕೊಡ್ತೀನಿ. ಇಲ್ಲಿ ನೋಡ್ಬೋದು, ಇಲ್ಲಿ ಫ್ಲೆಕ್ಸ್ ಬಾಕ್ಸ್ ಲೇಔಟ್ ಅಂತ ಹೆಡ್ಡಿಂಗ್ ಬಂದಿದೆ. ಬಾಕ್ಸ್ 1, ಬಾಕ್ಸ್ 2, ಬಾಕ್ಸ್ 3 ಅಂತ ಬಂದಿದೆ. ಸೊ ಈಗ ಇಷ್ಟು ಸಾಕು ಅನ್ಸುತ್ತೆ. ಈಗ ಸ್ಟೈಲಿಗೆ ಹೋಗೋಣ. ಈಗ ಸ್ಟೈಲಿಗೆ ಬಂದು ಡಿಫಾಲ್ಟ್ ಆಗಿ ಬರೀತಿದ್ವಲ್ಲ, ಸೊ ಅದನ್ನೇ ಬರೆಯೋಣ. ಬಾಡಿ ಅಂತ ಬರೆದು ಇಲ್ಲಿ ಮಾರ್ಜಿನ್ 0 ಅಂತ ಕೊಡ್ತೀನಿ. ಪ್ಯಾಡಿಂಗ್ ಮೇ ಬಿ 20 ಪಿಕ್ಸೆಲ್ ಅಥವಾ 20 ಪಿಕ್ಸೆಲ್ ಕೊಡ್ತೀನಿ. ಎಷ್ಟು ಬೇಕಾದರೂ ಕೊಡ್ಬೋದು ನೀವು ಇದು ಮಾಡೋ ಪ್ರಕಾರ. ಟೆಕ್ಸ್ಟ್ ಅಲೈನು, ಬ್ಯಾಕ್ಗ್ರೌಂಡ್ ಕಲರ್ ಎಲ್ಲ ಚೇಂಜ್ ಮಾಡ್ಬೋದು. ಬ್ಯಾಕ್ಗ್ರೌಂಡು ಮೇ ಬಿ ವೈಟ್ ಇದ್ದರೆ ವೈಟೇ ಬೆಸ್ಟರ್ ಅನಿಸುತ್ತೆ. ಸೊ ವೈಟ್ ಹಾಕ್ತೀನಿ. ಹೀಗೆ ಟೈಪ್ ಮಾಡ್ಬೋದಿಲ್ಲ ಅಂದರೆ ಡೈರೆಕ್ಟಾಗಿ ವೈಟ್ ಅಂತ ಬರಿಬೋದು. ನಾನು ಈ ಥರ ಒಂದು ನಿಮಗೆ ಗೊತ್ತಾಗಲಿ ಅಂತ ಈ ಥರ ಬರೆದು ತೋರಿಸ್ತಿದ್ದೀನಿ. ಟೆಕ್ಸ್ಟ್ ಅಲೈನ್ ಸೆಂಟರ್ ಅಂತ ಕೊಡ್ತೀನಿ. ಎಲ್ಲವುದು ಸೆಂಟರಿಗೆ ಅಲೈನ್ ಆಯಿತು. ಸೊ ಇಲ್ಲಿಗೆ ಸೆಂಟರಿಗೆ ಅಲೈನ್ ಆಯಿತು. ಸೊ ಈಗ ಇದು ಇಲ್ಲೊಂದು ಸ್ಟಾರ್ ಅಂತ ಹಾಕಿ ಮಾರ್ಜಿನ್ ಅಂತಲೂ ಹಾಕಿ ಮಾಡ್ಬೋದು. ಸೊ ಅದನ್ನು ಆಲ್ರೆಡಿ ನಾನು ಹೇಳಿದ್ದೀನಿ. ಇಲ್ಲಿ ಆ ಕ್ಲಾಸ್ ನೇಮ್ನ ಇಲ್ಲಿ ಆಕ್ಸೆಸ್ ಮಾಡೋಣ. ಫ್ಲೆಕ್ಸ್ ಬಾಕ್ಸ್ ಅಂತ ಕ್ಲಾಸ್ನ ಆಕ್ಸೆಸ್ ಮಾಡೋದು. ಫ್ಲೆಕ್ಸ್ ಬಾಕ್ಸ್ ಅಂತ ಕೊಟ್ಟು ಇಲ್ಲಿ ಡಿಸ್ಪ್ಲೇ ಫ್ಲೆಕ್ಸ್ ಅಂತ ಕೊಟ್ಟರೆ, ಈಗ ಸೇವ್ ಮಾಡಿದ್ರೆ ಅದು ಒಂದು ರೋ ಅಲ್ಲಿ ಫ್ಲೆಕ್ಸ್ ಆಗಿ ಬರುತ್ತೆ, ಒಂದು ರೋ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಈಗ ನೋಡ್ಬೋದು, ಇಲ್ಲಿ ಒಂದು ರೋ ಅಲ್ಲಿ ಬಾಕ್ಸ್ 1, ಬಾಕ್ಸ್ 2, ಬಾಕ್ಸ್ 3 ಅಂತ ಡಿಸ್ಪ್ಲೇ ಆಗಿದೆ. ಜಸ್ಟಿಫೈ ಕಂಟೆಂಟ್ ಅಂತ ಕೊಟ್ಟು ಇದು ಸ್ಪೇಸ್ ಅರೌಂಡ್ ಅಂತ ಕೊಟ್ಟು ಸೇವ್ ಮಾಡಿದ್ರೆ ಸ್ಪೇಸ್ ಅರೌಂಡು
ಸೇಮ್ ಸ್ಪೇಸ್ ಬರುತ್ತೆ, ಎಲ್ಲದಕ್ಕೂ ಸೇಮ್ ಸ್ಪೇಸ್ ಬರುತ್ತೆ ಜಸ್ಟಿಫೈಡ್ ಕಂಟೆಂಟ್ ಕೊಟ್ಟರೆ. ಈಗ ನೆಕ್ಸ್ಟು ಮೇ ಬಿ ಅಲೈನ್ ಐಟಮ್ನು ಸೆಂಟರ್ ಅಂತ ಕೊಡೋಣ. ಸೊ ಅದು ಐಟಮ್ ಕೂಡ ಸೆಂಟರಿಗೆ ಅಲೈನ್ ಆಗುತ್ತೆ. ಇದು ನಿಮಗೆ ಈಗ ಅಷ್ಟು ಯೂಸಲಿ ಗೊತ್ತಾಗ್ತಿಲ್ಲ, ಸೊ ಆಮೇಲೆ ಗೊತ್ತಾಗುತ್ತೆ ಹೇಗಂತ. ಬ್ಯಾಕ್ಗ್ರೌಂಡ್ ಕಲರ್ ಮೇ ಬಿ ಬ್ಲೂ ಈಸ್ ಚೆನ್ನಾಗಿರ್ಬೋದು, ಸೊ ಬ್ಲೂ ಅಂತ ಕೊಡ್ತೀನಿ. ಬ್ಯಾಕ್ಗ್ರೌಂಡ್ ಕಲರ್ ಬ್ಲೂ ಅಂತ ಕೊಟ್ಟು, ಅಂದರೆ ಬ್ಲೂ ಟೈಪ್ ಮಾಡ್ತೀನಿ. ಇಲ್ಲಿ ನೀವೊಂದು ಡೈರೆಕ್ಟಾಗಿ ಬ್ಲೂ ಅಂತ ಕೊಡ್ಬೋದು. ಬ್ಯಾಕ್ಗ್ರೌಂಡ್ ಕಲರ್ ಬ್ಲೂ ಅಂತ ಕೊಟ್ಟು ಇಲ್ಲಿ ಪ್ಯಾಡಿಂಗ್ 20 ಪಿಕ್ಸೆಲ್ ಕೊಡ್ತೀನಿ. ಆಮೇಲೆ ಮಾರ್ಜಿನ್ನು ಬಾಟಮು ಎಷ್ಟು ಮೇ ಬಿ ಇದು 20 ಪಿಕ್ಸೆಲ್ ಕೊಡೋಣ. ಸೊ ಈ ಥರ ಬರುತ್ತೆ. ಸ್ವಲ್ಪ ದೊಡ್ಡದಾಗಿ ಮಾಡೋಣ, ಇನ್ನು ಸ್ವಲ್ಪ ಮಾರ್ಜಿನ್ನು ಪ್ಯಾಡಿಂಗ್ ಎಲ್ಲ ಕೊಟ್ಟು ಇಲ್ಲಿ ಬಾರ್ಡರ್ ರೇಡಿಯಸ್ಸು 10 ಪಿಕ್ಸೆಲ್ ಕೊಡ್ತೀನಿ. ಬಾರ್ಡರ್ ರೇಡಿಯಸ್ 10 ಪಿಕ್ಸೆಲ್ ಕೊಟ್ಟರೆ ಸೊ ಈ ಥರ ಬರುತ್ತೆ. ಸ್ವಲ್ಪ ಕಡಿಮೆ ಅಥವಾ ಜಾಸ್ತಿ ಮಾಡ್ಬೋದು, ಅವಾಗ ನಿಮ್ಗೆ ಗೊತ್ತಾಗುತ್ತೆ ಹೇಗೆ ವರ್ಕ್ ಆಗುತ್ತೆ ಅಂದರೆ. 12 ಪಿಕ್ಸೆಲ್ ಕೊಡ್ತೀನಿ, ಆವಾಗ ಈ ಥರ ಬರ್ತಿದೆ ನೋಡ್ಬೋದು. ಅಲ್ಲಿ ಫುಲ್ ಕವರ್ ಆದಂಗೆ ಆಗಿದೆ ಸ್ವಲ್ಪ. ಸೊ ಇದು ಮೇ ಬಿ ನಿಮ್ಗೆ ಅರ್ಥ ಆಗಿದೆ. ಸೊ ಈಗ ಇನ್ನು ಬಾಕ್ಸಸ್ಗಳು ಇದೆಯಲ್ಲ, ಬಾಕ್ಸಸ್ ಕ್ಲಾಸ್ನ ಆಕ್ಸೆಸ್ ಮಾಡೋಕ್ಕೆ ಜಸ್ಟ್ 3 ಕ್ಲಾಸನ್ನು ಒಟ್ಟಿಗೆ ಆಕ್ಸೆಸ್ ಮಾಡ್ಬೋದು. ಜಸ್ಟ್ ಡಾಟ್ ಮತ್ತು ಬಾಕ್ಸ್ ಅಂತ ಟೈಪ್ ಮಾಡೋದು. ಬಾಕ್ಸ್ ಅಂತ ಟೈಪ್ ಮಾಡಿ ಅದರೊಳಗಡೆ ಆ ಕ್ಲಾಸ್ನ ಇಲ್ಲಿ ಆಕ್ಸೆಸ್ ಮಾಡ್ಬೋದು. 3ಕ್ಕೂ ಒಂದೇ ಟೈಮಲ್ಲಿ, ಅದಕ್ಕೋಸ್ಕರ ಕ್ಲಾಸ್ನ ಯೂಸ್ ಮಾಡೋದು. 3ಕ್ಕೂ ಒಂದೇ ಟೈಮಲ್ಲಿ ನೀವು ಚೇಂಜಸ್ ಮಾಡ್ಬೋದು. ಸೊ ಈಗ ಬಾಕ್ಸ್ ಅದರ ಟೈಪ್ ಮಾಡಿ ಬಾಕ್ಸ್ ಅಂತ ಆಕ್ಸೆಸ್ ಮಾಡೋದು. ಕ್ಲಾಸ್ನ ಆಕ್ಸೆಸ್ ಮಾಡೋದು ಡಾಟ್ ಅಂತ. ಕಲರ್ನ ಮೇ ಬಿ ವೈಟ್ ಅಂತ ಕೊಡ್ತೀನಿ, ಚೆನ್ನಾಗಿ ಕಾಣುತ್ತೆ. ವೈಟ್ ಅಂತ ಕೊಟ್ಟು ಇಲ್ಲಿ ಬ್ಯಾಕ್ಗ್ರೌಂಡ್ ಕಲರ್ ವೈಟ್ ಆಗುತ್ತೆ. ಈಗ ಪ್ಯಾಡಿಂಗ್ 20 ಪಿಕ್ಸೆಲ್ ಕೊಡೋಣ, ಆಮೇಲೆ ಚೇಂಜಸ್ ಮಾಡ್ಬೋದು. ಪ್ಯಾಡಿಂಗ್ 20 ಪಿಕ್ಸೆಲ್ ಕೊಡ್ತೀನಿ, ತುಂಬ ಚಿಕ್ಕದಾಗಿ ಕಾಣ್ತಿದೆ. ಆಮೇಲೆ ಚೇಂಜಸ್ ಮಾಡೋಣ. 20 ಪಿಕ್ಸೆಲ್ ಕೊಟ್ಟಿದ್ದೀನಿ ಪ್ಯಾಡಿಂಗು. ಈಗ ಬಾರ್ಡರು ರೇಡಿಯಸ್ಸು 3 ಪಿಕ್ಸೆಲ್ ಕೊಟ್ಟಿದ್ದೀನಿ, ಅಥವಾ ನೀವು ಎಷ್ಟು ಬೇಕಾದರೂ ಕೊಡ್ಬೋದು. ವಿಡ್ತು 100 ಪಿಕ್ಸೆಲ್ ಕೊಟ್ಟಿದ್ದೀನಿ. ಈಗ ಮತ್ತೆ ಟೆಕ್ಸ್ಟ್ ಅಲೈನು ಸೆಂಟರ್ ಕೊಟ್ಟಿದ್ದೀನಿ. ಈಗ ನೋಡಿದ್ರೆ ಸ್ವಲ್ಪ ಚೆನ್ನಾಗಿ ಕಾಣ್ತಾ ಇದೆ. ಇನ್ನೂ ಸ್ವಲ್ಪ ದೊಡ್ಡದಾಗಿ ಮಾಡೋಣ. ಇಲ್ಲಿ ಪ್ಯಾಡಿಂಗು ಇದನ್ನೆಲ್ಲ ಚೇಂಜಸ್ ಮಾಡ್ಬೋದು, ಸ್ವಲ್ಪ ಜಾಸ್ತಿ ಇನ್ಕ್ರೀಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು. 40 ಪಿಕ್ಸೆಲ್ ಮೇ ಬಿ ಇನ್ನೂ ಸ್ವಲ್ಪ ದೊಡ್ಡದು ಮಾಡೋಣ. 40ಗಿಂತ ಜಾಸ್ತಿ ಮೇ ಬಿ 70 ಓಕೆ ಇದೆ. ಸೊ ಹೀಗೆ ಚೇಂಜಸ್ ಮಾಡಿದ್ರೆ ನೀವು ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋದರೆ ನಿಮ್ಗೆ ಗೊತ್ತಾಗುತ್ತೆ ಇದು ಹೇಗೆ ವರ್ಕ್ ಆಗುತ್ತೆ ಅಂತ. ಸೊ ಪ್ಯಾಡಿಂಗ್ ಮತ್ತು ಮಾರ್ಜಿನ್ ಎಲ್ಲ ಸೊ ಇಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಬೋದು. ಹೀಗೆ 30 ಪಿಕ್ಸೆಲ್ ಅಂತ ಕೊಡ್ತೀನಿ ಪ್ಯಾಡಿಂಗು. ಈಗ ಸ್ವಲ್ಪ ಬಾಕ್ಸ್ ದೊಡ್ಡದಾಯಿತು. ಸೊ ಈ ಥರ ಚೇಂಜಸ್ ಮಾಡ್ತಾ ಹೋದರೆ ನಿಮಗೆ ಇದು ಗೊತ್ತಾಗುತ್ತೆ ಯೂಶ್ವಲಿ ಹೇಗೆ ವರ್ಕ್ ಆಗುತ್ತೆ ಅಂತ. ಪ್ಯಾಡಿಂಗು ಈಗ ಸ್ವಲ್ಪ ಜಾಸ್ತಿ ಮಾಡ್ತಾ ಹೋದರೆ ಗೊತ್ತಾಗುತ್ತೆ. ಸೊ ಈ ಕಲರ್ ಎಲ್ಲ ಚೇಂಜಸ್ ಮಾಡ್ಬೋದು ಬೇಕಾದರೂ. ಇಲ್ಲಿ ಪ್ಯಾಡಿಂಗ್ 100 ಪಿಕ್ಸೆಲ್ ಕೊಟ್ಬಿಡ್ತೀನಿ ಒಂದೇ ಸತಿ. ಇಲ್ಲಿ ಇನ್ನು ಫಾಂಟು ವೆಯ್ಟು ಬೋಲ್ಡ್ ಅಂತ ಕೊಡ್ತೀನಿ. ಸ್ವಲ್ಪ ವೆಯ್ಟ್ ಅಂದರೆ ಫಾಂಟ್ ವೆಯ್ಟ್ ಬೋಲ್ಡ್ ಆಗಿರಬೇಕು. ಸೊ ಹಿಂದಿನ ವೀಡಿಯೋದಲ್ಲಿ ಇದ್ರ ಬಗ್ಗೆ ಎಲ್ಲ ಹೇಳಿದ್ದೀನಿ, ಅದಕ್ಕೋಸ್ಕರ ಡೀಪಾಗಿ ಎಕ್ಸ್ಪ್ಲೇನ್ ಮಾಡ್ತಿಲ್ಲ. ಫಾಂಟ್ ವೆಯ್ಟ್ ಬೋಲ್ಡ್ ಅಂತ ಕೊಡ್ತೀನಿ, ಬೋಲ್ಡಾಗಿ ಬರುತ್ತೆ. ಸೊ ಇದನ್ನು ನಾನು ಇನ್ನು ವೆಬ್ಸೈಟ್ನ ಬಿಲ್ಡ್ ಮಾಡ್ತೀನಲ್ಲ, ಲಾಸ್ಟ್ ಫೈನಲ್ ಪ್ರಾಜೆಕ್ಟ್ ಇರುತ್ತಲ್ಲ, ಸೊ ಅದರಲ್ಲಿ ಇದು ನಿಮಗೆ ಗೊತ್ತಾಗುತ್ತೆ ಹೇಗೆ ಸ್ವಲ್ಪ ಅಲ್ಲಿ ಹೇಗೆ ಯೂಸ್ ಮಾಡಿದೆ ಅಂತ ಇದು ಗೊತ್ತಾಗುತ್ತೆ. ಸೊ ಈಗ ನಿಮಗೆ ಅರ್ಥ ಆಗ್ತಿರ್ಬೋದು. ಸೊ ಆವಾಗ ನಿಮಗೆ ಇದು ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಸೊ ವಿಡ್ತು ಆಮೇಲೆ ಇಲ್ಲಿ ಇನ್ನೇನೆಂದರೆ ಡಿಸ್ಪ್ಲೇ ಫ್ಲೆಕ್ಸ್ ಅಂತ ಕೊಡ್ತೀನಿ. ಫ್ಲೆಕ್ಸ್ ಅಂತ ಕೊಟ್ಟರೆ ಏನು ಚೇಂಜಸ್ ಆಗೋಲ್ಲ, ಆದರೆ ಅದು ಸೆಂಟರಿಗೆ ಅಲೈನ್ ಆಗಿದ್ದು ಈ ಕಡೆ ಲೆಫ್ಟಿಗೆ ಅಲೈನ್ ಆಗುತ್ತೆ. ಸೊ ಇದನ್ನು ತೆಗಿತೀನಿ, ಕಟ್ ಮಾಡ್ತೀನಿ. ಈಗ ಮೇ ಬಿ ರನ್ ಮಾಡಿದ್ರೆ ಚೆನ್ನಾಗಿ ಕಾಣ್ಬೋದು. ಈಗ ಕಟ್ ಮಾಡಿ ರನ್ ಮಾಡ್ತೀನಿ. ಈಗ ಇನ್ನು ಮಾರ್ಜಿನ್ ಎಲ್ಲ ಕೊಡ್ಬೋದು. ಮಾರ್ಜಿನ್ 10 ಪಿಕ್ಸೆಲ್ ಅಂತ ಕೊಡ್ತೀನಿ. ಈಗ ಬಾಕ್ಸ್ 1, ಬಾಕ್ಸ್ 2, ಬಾಕ್ಸ್ 3 ಅನ್ನೋದು ಡಿಸ್ಪ್ಲೇ ಆಗಿದೆ. ಈಗ ಸ್ವಲ್ಪ ಚೆನ್ನಾಗಿ ಕಾಣ್ತಿದೆ. ಇನ್ನು ಇದಕ್ಕೆ ಇನ್ನೂ ಎಲ್ಲ ಆ್ಯನಿಮೇಷನ್ ಎಲ್ಲ ಆ್ಯಡ್ ಮಾಡ್ಬೋದು. ಸೊ ಅದನ್ನು ಹೇಳ್ತೀನಿ. ಜಸ್ಟಿಫೈಡ್ ಕಂಟೆಂಟು ಅದನ್ನೆಲ್ಲ ಸ್ಪೇಸ್ ಬಿಟ್ವೀನು ಅದನ್ನೆಲ್ಲ ಕೊಡ್ಬೋದು. ಸೊ ಇದು ಡಿಫಾಲ್ಟಾಗಿ ಬಂದಿದೆ.
ಮೇ ಬಿ ಇದೆ ಬೇಸ್ ಲೈನ್ ಅಂತ ಇದೆ. ಸೊ ಇದನ್ನು ನೀವು ಚೇಂಜಸ್ ಮಾಡ್ಬೋದು. ಜಸ್ಟಿಫೈಡ್ ಕಂಟೆಂಟು, ಸ್ಪೇಸ್ ಬಿಟ್ವೀನು, ಸ್ಪೇಸ್ ಅರೌಂಡು, ಸ್ಪೇಸ್ ಬಿಟ್ವೀನ್ ಅಂತ ಕೊಡ್ತೀನಿ. ಜಸ್ಟಿಫೈಡ್ ಕಂಟೆಂಟು, ಸ್ಪೇಸ್ ಬಿಟ್ವೀನ್ ಅಂತ ಕೊಡ್ತೀನಿ. ನೆಕ್ಸ್ಟು ಇಲ್ಲಿ ವಿಡ್ತು ಹೈಟ್ ಬೇಕಾದರೂ ಹಾಕ್ಬೋದು. ಹೈಟ್ ಹಾಕಿದ್ರೆ ಇದು ಹೈಟ್ ಜಾಸ್ತಿ ಆಗುತ್ತೆ. ಬಾಕ್ಸ್ 1, ಬಾಕ್ಸ್ 2, ಬಾಕ್ಸ್ 3 ಹೈಟ್ ಮೇ ಬಿ 70 ಪಿಕ್ಸೆಲ್ ಕೊಟ್ಟರೆ ಹೈಟ್ ಜಾಸ್ತಿ ಆಗುತ್ತೆ. ಸೊ ಈಗ ಬಾಕ್ಸ್ 1, ಬಾಕ್ಸ್ 2, ಬಾಕ್ಸ್ 3 ಇದು ಹೈಟು ಜಾಸ್ತಿಯಾಗಿ ಕಾಣ್ತಾ ಇದೆ. ಸೊ ಈ ಥರ ಇದು ಯೂಶ್ವಲಿ ವರ್ಕ್ ಆಗುತ್ತೆ. ಸೊ ಈಗ index.htmlದು ಸೊ ಈಗ HTML ಅಲ್ಲಿ ಬಾಕ್ಸ್ 4 ಅನ್ನೋದು ಆ್ಯಡ್ ಮಾಡ್ತಾರೆ. ಇಲ್ಲಿ ಫ್ಲೆಕ್ಸ್ ಲೇಔಟಲ್ಲಿ ಬಾಕ್ಸ್ 4 ಅನ್ನೋದು ಆ್ಯಡ್ ಆಗುತ್ತೆ ಇಲ್ಲಿ ಔಟ್ಪುಟ್ಟಲ್ಲಿ. ಸೊ ನೋಡ್ತಿರ್ಬೋದು ಬಾಕ್ಸ್ 4 ಅನ್ನೋದು ಆ್ಯಡ್ ಆಯಿತು. ಸೊ ಈ ಥರ ಫ್ಲೆಕ್ಸ್ ಲೇಔಟ್ ವರ್ಕ್ ಆಗುತ್ತೆ. ಇಲ್ಲಿ ಲೋರನ್ ಅಂತ ಟೈಪ್ ಮಾಡಿ ಒಂದಷ್ಟು ಡಿಫಾಲ್ಟ್ ಟೆಕ್ಸ್ಟ್ನ ಹಾಕಿದ್ರೆ ಅದು ಸೊ ಹೈಟು ವಿಡ್ತು ಕೊಟ್ಟಿರೋದ್ರಿಂದ ಅದು ಹೊರಗಡೆ ಹೋಗ್ತಿದೆ. ಸೊ ಹೈಟು ಮತ್ತು ವಿಡ್ತನ್ನು ಕಟ್ ಮಾಡಿದ್ರೆ ಸೊ ಮೇ ಬಿ ಸರಿ ಆಗುತ್ತೆ. ನೋಡ್ಬೋದು ಸರಿಯಾಗಿದೆ. ಆದರೆ ಬಟ್ ಇದು ಟೆಕ್ಸ್ಟ್ ತುಂಬ ಜಾಸ್ತಿ ಇರೋದ್ರಿಂದ ಇದು ಸ್ವಲ್ಪ ಪ್ಲೇಸ್ನ ಜಾಸ್ತಿ ತೊಗೊತಿದೆ. ಸ್ವಲ್ಪ ಟೆಕ್ಸ್ಟ್ನ ರಿಮೂವ್ ಮಾಡಿದ್ರೆ ಸರಿ ಆಗ್ಬೋದು. ಮೇ ಬಿ ಟೆಕ್ಸ್ಟ್ನ ಸ್ವಲ್ಪ ರಿಮೂವ್ ಮಾಡೋಣ. ಮೇ ಬಿ ಇಷ್ಟು ಟೆಕ್ಸ್ಟ್ನ ರಿಮೂವ್ ಮಾಡಿದ್ರೆ ನೋಡ್ಬೋದು ಈಗ ಚೆನ್ನಾಗಿ ಕಾಣ್ತಾ ಇದೆ. ಸೊ ಈ ಥರ ಇದನ್ನು ಇಲ್ಲಿ ಬಾಕ್ಸ್ 2 ಅಂತ ಹಾಕಿ ಇಂಟರ್ನ ಪ್ರೆಸ್ ಮಾಡಿ ಇಲ್ಲಿ BR ಅಂತ ಟ್ಯಾಗ್ನ ಯೂಸ್ ಮಾಡೋದು. ಇದು ಬ್ರೇಕ್ ಮಾಡುತ್ತೆ. ಸೊ ನೆಕ್ಸ್ಟ್ ಲೈನ್ ಇಲ್ಲಿ ಬರುತ್ತೆ. ಸೊ ನೋಡ್ತಿರ್ಬೋದು ಈಗ ಸ್ವಲ್ಪ ಸರಿಯಾಗಿದೆ. ಈಗ ಇಲ್ಲಿ ಇನ್ನೂ ಸ್ವಲ್ಪ ಹೈಟ್ ವಿಡ್ತ್ ಕೊಟ್ಟರೆ ಅದರಿಂದ ಹೊರಗಡೆ ಬರುತ್ತೆ. ಸೊ ಅಲ್ಲಿ ಹೈಟು 70 ಪಿಕ್ಸೆಲ್ ಅಂತಿದೆಯಲ್ಲ, ಸೊ ಹೈಟ್ನ ತೆಗೆದ್ರೆ ಸೊ ಸರಿಯಾಗಿ ಬರುತ್ತೆ. ಈಗ ನೋಡ್ಬೋದು ಕರೆಕ್ಟಾಗಿ ಅಲೈನ್ ಆಗಿದೆ ಟೆಕ್ಸ್ಟ್. ಸೊ ಈ ಥರ ನೀವು ಇದನ್ನು ಚೇಂಜಸ್ ಮಾಡ್ಬೋದು. ಈಗ ಬಾಕ್ಸ್ ಅಂತ ಹಾಕಿ ಇದಕ್ಕೆ ಸ್ವಲ್ಪ ಆ್ಯನಿಮೇಷನಲ್ಲಿ ಆ್ಯಡ್ ಮಾಡೋದಾದರೆ ಬಾಕ್ಸು ಕೋಲನ್ನು ಹೌಎವರ್ ಅಂತ ಹಾಕಿ ಇಲ್ಲ ಬ್ಯಾಕ್ಗ್ರೌಂಡ್ ಕಲರು ಮೇ ಬಿ ಪಿಂಕು ಅಥವಾ ಬೇರೆ ಏನಾದರೂ ಸೂಟ್ ಆಗ್ಬೋದು. ನಿಮಗೆ ಯಾವ ಕಲರ್ ಸೂಟ್ ಆಗುತ್ತೋ ಆ ಕಲರ್ನ ಕೊಡ್ಬೋದು. ನೋಡಿ ಈ ಥರ ವರ್ಕ್ ಆಗುತ್ತೆ. ಸೊ ಅದ್ರ ಮೇಲೆ ಕರ್ಸರ್ನ ತೆಗೆದ ತಕ್ಷಣ ಅದು ಕಲರು ಚೇಂಜ್ ಆಗುತ್ತೆ. ಸೊ ಈ ಥರ ವರ್ಕ್ ಆಗುತ್ತೆ. ಇಲ್ಲಿ ಡಿಸ್ಪ್ಲೇ ಫ್ಲೆಕ್ಸ್ ಅನ್ನೋದನ್ನು ತೆಗೆದ್ರೆ ಇಲ್ಲಿ ಫ್ಲೆಕ್ಸ್ ಆಗಿರೋದು ರೋ ಅಲ್ಲಿ ಬರೋದು ಹೋಗುತ್ತೆ, ಕಾಲಮಲ್ಲಿ ಬರುತ್ತೆ. ಸೊ ಈ ಥರ ಇದು ಡಿಸ್ಪ್ಲೇ ಫ್ಲೆಕ್ಸ್ ಅನ್ನೋದು ವರ್ಕ್ ಆಗುತ್ತೆ. ವಿಡ್ತ್ ಅನ್ನೋದನ್ನು ತೆಗೆದುಬಿಟ್ರೆ ಸೊ ಮೇ ಬಿ ಈ ಥರ ಫುಲ್ಲು ವಿಡ್ತು ಇರಲ್ಲ. ಸೊ ಈ ಥರ ಬರುತ್ತೆ. ಸೊ ಯೂಶ್ವಲಿ ಈ ಥರ ಇದು ವರ್ಕ್ ಆಗುತ್ತೆ ಫ್ಲೆಕ್ಸ್ ಲೇಔಟು. ಇದರಿಂದ ತುಂಬ ಬೆನಿಫಿಟ್ಸ್ ಇದೆ. ನೀವು ವೆಬ್ಸೈಟ್ ಬಿಲ್ಡ್ ಮಾಡಿದಾಗ ನೀವೇನಾದರೂ ಪ್ರಾಡಕ್ಟ್ ಅಥವಾ ಏನಾದರೂ ಪ್ರಾಡಕ್ಟ್ ಡೀಟೇಲ್ಸ್ನ ಅಥವಾ ಬಾಕ್ಸಲ್ಲಿ ಕೊಡಬೇಕಂದ್ರೆ ಸೊ ಈ ಥರ ಬಾಕ್ಸ್ನಲ್ಲಿ ಎಲ್ಲ ಪ್ರಾಡಕ್ಟದು ಡೀಟೇಲ್ಸ್ನ ಆ್ಯಡ್ ಮಾಡ್ಬೋದು. ಸೊ ಈಗ ನೆಕ್ಸ್ಟು ಗ್ರಿಡ್ನ ನೋಡೋಣ. ಇಲ್ಲಿ H1ಅಲ್ಲಿ ಗ್ರಿಡ್ ಲೇಔಟ್ ಅಂತ ಟೈಪ್ ಮಾಡ್ತೀನಿ. ಸೊ ಇಲ್ಲಿ ನಿಮ್ಮ ರೆಫರೆನ್ಸಿಗೋಸ್ಕರ ಗ್ರಿಡ್ ಲೇಔಟ್ ಅಂತ ಹಾಕ್ತಾಯಿದ್ದೀನಿ. ಸೊ ಇಲ್ಲಿ ಗ್ರಿಡ್ ಲೇಔಟ್ ಒಳಗಡೆ ಸೆಕ್ಷನ್ ಅಂತ ಬರಿತೀನಿ. ಸೊ ಗ್ರಿಡ್ ಲೇಔಟು ಈಗ ನೋಡ್ಬೋದು ಇಲ್ಲಿ ಔಟ್ಪುಟ್ಟಲ್ಲಿ ಗ್ರಿಡ್ ಲೇಔಟ್ ಅಂತ ಬಂದಿದೆ. ಸೊ ಈಗ ಸೆಕ್ಷನ್ ಅಂತ ಆ್ಯಡ್ ಮಾಡಬೇಕು. ಸೇಮ್ ಮೇಲೆ ಹೇಗೆ ಮಾಡಿದ್ದೀನೋ ಹಾಗೆ ಇಲ್ಲಿ ಡಿವ್ ಅಂತ ಮಾಡಿ ಸೆಕ್ಷನ್ ಅಂತ ಮಾಡಿ ಅಲ್ಲಿಗೆ ಕ್ಲಾಸ್ ನೇಮ್ನ ಗ್ರಿಡ್ ಬಾಕ್ಸ್ ಅಂತ ಕೊಡ್ಬೋದು ಅಥವಾ ಏನು ಬೇಕಾದರೂ ಕೊಡ್ಬೋದು. ನಾನು ರೆಫರೆನ್ಸಿಗೆ ನಿಮಗೆಲ್ಲ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಗ್ರಿಡ್ ಬಾಕ್ಸ್ ಅಂತ ಕೊಟ್ಟು ಗ್ರಿಡ್ ಬಾಕ್ಸ್ ಅಂತ ಕೊಡ್ತೀನಿ. ಈಗ ಇದನ್ನು ಸೆಕ್ಷನ್ ಅನ್ನೋದನ್ನು ಕೆಳಗಡೆ ಮೂವ್ ಮಾಡಿಬಿಟ್ಟು ಇಂಟರ್ ಪ್ರೆಸ್ ಮಾಡಿಬಿಟ್ಟು ಇಲ್ಲಿ ಡಿವ್ ಅನ್ನೋದನ್ನು ಇಲ್ಲಿ ಸ್ವಲ್ಪ ಸ್ಪೇಸ್ ಕೊಡ್ತೀನಿ, ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ ಅಂತ. ಸೊ ಇಲ್ಲಿ ಡಿವ್ ಅಂತ ಹಾಕಿಬಿಟ್ಟು ಇಲ್ಲಿ ಕ್ಲಾಸು ಗ್ರಿಡ್ ಅಂತ ಹಾಕ್ತೀನಿ. ಗ್ರಿಡ್ ಅಂತ ನೇಮ್ ಕೊಡ್ತೀನಿ. ನೀವು ಪರ್ಟಿಕ್ಯುಲರಾಗಿ ಏನು ಬೇಕಾದರೂ ನೇಮ್ ಕೊಡ್ಬೋದು. ಇದನ್ನು ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇದು ಹೇಗೆ ವರ್ಕ್ ಆಗುತ್ತೆ ಅಂತ. ಗ್ರಿಡ್ ಅಂತ ಕೊಟ್ಟು ಇಲ್ಲಿ ಐಟಮ್ 1 ಅಂತ ಕೊಡ್ತೀನಿ. ಇದನ್ನು 6 ಟೈಮ್ಸ್ ಪೇಸ್ಟ್ ಮಾಡ್ತೀನಿ. ಕಾಪಿ ಮಾಡಿಬಿಟ್ಟು 6 ಟೈಮ್ಸ್ ಪೇಸ್ಟ್ ಮಾಡ್ತೀನಿ. ಐಟಮ್ 1, ಐಟಮ್ 2, ಐಟಮ್ 3 ಆ ಥರ ಚೇಂಜಸ್ ಮಾಡ್ಬೇಕು ನೀವು. ಸೊ ಐಟಮ್ 1, ಐಟಮ್ 2, ಐಟಮ್ 3, ಐಟಮ್ 4, ಐಟಮ್
4 ಐಟಮ್ 5 ಐಟಮ್ 6 ಅಂತ ಚೇಂಜಸ್ ಮಾಡ್ಬೋದು. ಇದರಿಂದ ಏನು ಬೆನಿಫಿಟ್ಸ್ ಅಂದರೆ, ನೀವು ಯಾವುದಾದ್ರು ಒಂದು ಯೂಶ್ವಲಿ ಪ್ರಾಡಕ್ಟ್ ಅಥವಾ ಪ್ಯಾಕೇಜ್ನ ಐಟಮ್ ಅಥವಾ ಐಟಮ್ಗಳನ್ನು ಡಿಸ್ಪ್ಲೇ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ, ಗ್ರಿಡ್ ಲೇಔಟು. ಸೊ ಅದಕ್ಕೋಸ್ಕರ ಇದನ್ನು ಗ್ರಿಡ್ನ ಯೂಸ್ ಮಾಡೋದು. ಸೊ ಈಗ ಮೇ ಬಿ ಇದು ಸರಿಯಾಗಿದೆ. ಈಗ ನೋಡ್ಬೋದು, ಇಲ್ಲಿ ಔಟ್ಪುಟ್ನ ನೋಡಿದ್ರೆ ಗೊತ್ತಾಗುತ್ತಲ್ಲ. ಸೊ ಐಟಮ್ 1 ಐಟಮ್ 2 ಅಂತ ಬಂದಿದೆ. ಈಗ ಸ್ಟೈಲಿಗೆ ಹೋಗೋಣ. style.css ಸ್ವಲ್ಪ ಝೂಮ್ ಮಾಡಿದ್ರೆ ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ ಅಂತ. ಸೊ ಐಟಮ್ 1 ಐಟಮ್ 2 ಐಟಮ್ 3 ಐಟಮ್ 4 ಐಟಮ್ 5 ಐಟಮ್ 6 ಅನ್ನೋದನ್ನು ಇಲ್ಲಿ ಬರೆದಿದ್ದೀನಿ. ಇಲ್ಲಿ ಗ್ರಿಡ್ಡಿಗೆ ಬಂದು ಅದನ್ನು ಅಕ್ಸೆಸ್ ಮಾಡೋಕ್ಕೆ ಡಾಟ್ ಗ್ರಿಡ್ ಬಾಕ್ಸ್ ಬ್ರಾಕೆಟ್ ಓಪನ್ ಫ್ಲವರ್ ಬ್ರಾಕೆಟ್ ಓಪನ್ ಒಳಗಡೆ ಇದ್ರೊಳಗಡೆ ಸೇಮ್ ಮೇಲ್ಗಡೆ ಬರ್ದಂಗೆ ಡಿಸ್ಪ್ಲೇ ಫ್ಲೆಕ್ಸ್ ಅಥವಾ ಗ್ರಿಡ್ ಅಂತ ಬರಬೇಕು. ಮೇ ಬಿ ಫ್ಲೆಕ್ಸ್ ವರ್ಕ್ ಆಗಲ್ಲ, ಗ್ರಿಡ್ ಅಂತ ಬರೆದ್ರೂ ಆಗುತ್ತೆ. ಸೊ ನಾನು ಫ್ಲೆಕ್ಸ್ ಹಾಕಿರ್ತೀನಿ. ಇದ್ರ ಡಿಫ್ರೆನ್ಸ್ ಏನಂತ ನಿಮ್ಗೆ ಗೊತ್ತಾಗುತ್ತೆ. ಡಿಸ್ಪ್ಲೇ ಫ್ಲೆಕ್ಸ್ ಅಂತ ಕೊಟ್ಟಿರ್ತೀನಿ. ಈಗ ಗ್ರಿಡ್ಡು ಟೆಂಪ್ಲೇಟ್ ಕಾಲಮ್ಮು ರಿಪೀಟ್ ಅಂತ ಕೊಡ್ತೀನಿ. ಎಷ್ಟು ಟೈಮ್ ರಿಪೀಟ್ ಆಗಬೇಕು? 3 ಟೈಮ್ಸ್ 3 ಇದು ಬರಬೇಕು. 3 ಇದು ಬಾಕ್ಸು 1 FR ಅಂತ ಕೊಡ್ತೀನಿ. ಅದು ಹೇಗೆ ವರ್ಕ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಈಗ ಅದೇನು ಗೊತ್ತಾಗ್ತಿಲ್ಲ. ಅದಕ್ಕೆ ಏನಂದರೆ ಪ್ಯಾಡಿಂಗು, ಬಾಕ್ಸ್ ಬಾರ್ಡರು, ಮಾರ್ಜಿನ್ ಎಲ್ಲ ಕೊಡಬೇಕು. ಸೊ ಮೇಲ್ಗಡೆ ಕೊಟ್ಟಿದ್ದಾಗೆ ಇಲ್ಲಿ ಕೆಳಗಡೆನೂ ಕೊಡೋಣ. ಸೊ ಇಲ್ಲಿ ಗ್ಯಾಪು 10 ಪಿಕ್ಸೆಲ್ ಅಥವಾ 20 ಪಿಕ್ಸೆಲ್ ಕೊಡ್ಬೋದು. ನೀವು ಎಷ್ಟು ಬೇಕೋ ಅಷ್ಟು ಕೊಟ್ಕೊಳ್ಳಿ. ನಾನು ಇಷ್ಟು ಕೊಟ್ಟಿದ್ದೀನಿ. ಇದೆಲ್ಲ ಕ್ಲೀನಾಗಿ ವರ್ಕ್ ಆಗ್ತಿಲ್ಲ, ಯಾಕಂದರೆ ಡಿಸ್ಪ್ಲೇ ಫ್ಲೆಕ್ಸ್ ಅಂತ ಕೊಡಬಾರ್ದು. ಅಲ್ಲಿ ಡಿಸ್ಪ್ಲೇ ಏನು ಗ್ರಿಡ್ ಅಂತ ಕೊಡಬೇಕು. ಅದು ಏನಕ್ಕಂತ ಆಮೇಲೆ ಹೇಳ್ತೀನಿ. ಈ ಫ್ಲೆಕ್ಸ್ ಅಂತ ಕೊಟ್ಟರೆ ಯಾವುದು ವರ್ಕ್ ಆಗಲ್ಲ. ಸೊ ಈಗ ಪ್ಯಾಡಿಂಗ್ ಅನ್ನೋದು 20 ಪಿಕ್ಸೆಲ್ ಕೊಡ್ತೀನಿ. ಬ್ಯಾಕ್ಗ್ರೌಂಡ್ ಕಲರು ಮೇ ಬಿ ಬ್ಲ್ಯಾಕ್ ಕೊಡ್ತೀನಿ. ನೀವು ಜಸ್ಟ್ ಬ್ಲ್ಯಾಕ್ ಅಂತ ಟೈಪ್ ಮಾಡ್ಬೋದು. ನಾನು ಸಜೆಸ್ಟ್ ಮಾಡ್ತು ಸೊ ಬೇಯಿಸ್ಕೊಳ್ಳು. ಸೊ ನಾನು ಹಾಗೆ ಕೊಟ್ಟಿದ್ದೀನಿ. ಇಲ್ಲಿ ಮತ್ತು ಬಾರ್ಡರ್ ರೇಡಿಯಸ್ಸು 2 ಪಿಕ್ಸೆಲ್ ಅಂತ ಕೊಡ್ತೀನಿ. ಈಗ ಗ್ರಿಡ್ ಲೇಔಟು ಬಾರ್ಡರ್ ರೇಡಿಯಸ್ಸು ಈಗ ಬಂದಿದೆ ಕ್ಲೀನಾಗಿ. ಈಗ ನೆಕ್ಸ್ಟ್ ಏನಂದರೆ ಗ್ರಿಡ್ ಅನ್ನೋದನ್ನು ಆಕ್ಸೆಸ್ ಮಾಡ್ತೀನಿ. ಡಾಟ್ ಗ್ರಿಡ್ ಅನ್ನೋ ಕ್ಲಾಸ್ ನೇಮ್ನ ಬರಿತೀನಿ. ಇಲ್ಲಿ ಬ್ಯಾಕ್ಗ್ರೌಂಡ್ ಕಲರ್ ಚೇಂಜ್ ಮಾಡೋಣ. ಸ್ವಲ್ಪ ವೈಟ್ ಅಥವಾ ಬೇರೆನೂ ಹಾಕ್ಬೋದು. ನಾವು ವೈಟ್ ಹಾಕ್ತೀನಿ. ಇಲ್ಲಿ ಪ್ಯಾಡಿಂಗ್ನ ಸ್ವಲ್ಪ ಕೊಡೋಣ, 20 ಪಿಕ್ಸೆಲ್ ಕೊಡೋಣ. ಸೊ ಆವಾಗ ನಿಮಗೆ ಬಾಕ್ಸಸ್ ಕಾಣ್ತಾ ಇದೆ. ಸೊ ಈ ಥರ ಗ್ರಿಡ್ ಲೇಔಟು ವರ್ಕ್ ಆಗುತ್ತೆ. ಬಾಕ್ಸಸ್ ನೋಡ್ಬೋದು. ಮೇಲ್ಗಡೆ ಫ್ಲೆಕ್ಸ್ ಬಾಕ್ಸ್ ಲೇಔಟು, ಕೆಳಗಡೆ ಗ್ರಿಡ್ ಲೇಔಟಲ್ಲಿ ಈ ಥರ ಬಂದಿದೆ. ಈಗ ಪ್ಯಾಡಿಂಗ್ ವರ್ಕ್ ಆಗ್ತಿದೆ. ಈಗ ಟೆಕ್ಸ್ಟ್ ಅಲೈನ್ ಸೆಂಟರ್ ಅಂತ ಕೊಡ್ತೀನಿ. ಎಲ್ಲ ಐಟಮ್ 1 ಐಟಮ್ 2 ಐಟಮ್ 3 ಐಟಮ್ 4 ಅನ್ನೋದು ಸೆಂಟರಲ್ಲಿ ಅಲೈನ್ ಆಗಿದೆ. ಈಗ ಇನ್ನು ಏನಂದರೆ ಫಾಂಟ್ ವೆಯ್ಟು ಬೋಲ್ಡ್ ಅಂತ ಕೊಡ್ತೀನಿ. ಅಂದರೆ ಟೆಕ್ಸ್ಟು ಬೋಲ್ಡಾಗಿ ಕಾಣಬೇಕು, ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಆಗಬೇಕು. ಸೊ ಬೋಲ್ಡ್ ಅಂತ ಕೊಡ್ತೀನಿ. ಸೊ ನೆಕ್ಸ್ಟ್ ಏನಂದರೆ ಬಾರ್ಡರು 2 ಪಿಕ್ಸೆಲ್ಲು, ಸಾಲಿಡು, ವೈಟು, ಬ್ಲಾಕು ಏನು ಬೇಕಾದ್ರೂ ಕೊಡ್ಬೋದು. ವೈಟ್ ಮೇ ಬಿ ಸೇಮ್ ಆಗುತ್ತೆ. ರೆಡ್ ಅಂತ ಕೊಡ್ತೀನಿ. ಸೊ ಬಾರ್ಡರ್ ರೆಡ್ ಬರುತ್ತೆ, ನೋಡ್ತಿರ್ಬೋದು. ಬಾರ್ಡರ್ ರೆಡ್ ಕಲರು ಬಾರ್ಡರ್ ಬಂದಿದೆ. ನೀವು ಕಲರ್ ಕಾಂಬಿನೇಷನ್ನ ಕರೆಕ್ಟಾಗಿ ಮಾಡಬೇಕು, ಇಲ್ಲಾಂದರೆ ಅದು ವೆಬ್ಸೈಟ್ ಚೆನ್ನಾಗಿ ಕಾಣಲ್ಲ. ಸೊ ಇದನ್ನೆಲ್ಲ ನೀವು ಕ್ಲೀನಾಗಿ ಕಲಿತ್ರೆ ಲಾಸ್ಟಿಗೆ ಫೈನಲಲ್ಲಿ ಪ್ರಾಜೆಕ್ಟ್ನ ಬಿಲ್ಡ್ ಮಾಡ್ತೀವಲ್ಲ, ಸೊ ಆವಾಗ ನಿಮಗೆ ಈಸಿ ಆಗುತ್ತೆ. ಸೊ ಇಲ್ಲಿ ಗ್ಯಾಪು ನೀವು ಎಷ್ಟು ಬೇಕಾದರೂ ಕೊಡ್ಬೋದು, ನಿಮಗೆ ಬೇಕಾದಷ್ಟು. ನಾನು 30 ಪಿಕ್ಸೆಲ್ ಕೊಟ್ಟಿದ್ದೀನಿ, ಅಥವಾ 10 ಪಿಕ್ಸೆಲ್ ಕೊಡ್ಬೋದು. ನೀವು ಎಷ್ಟು ಬೇಕೋ ಅಷ್ಟು ಕೊಡ್ಬೋದು. ಈಗ ಪ್ಯಾಡಿಂಗ್ ಸ್ವಲ್ಪ ಜಾಸ್ತಿ ಮಾಡೋಣ. ಇಲ್ಲಿ ಕಲರೆಲ್ಲ ಸ್ವಲ್ಪ ಚೇಂಜಸ್ ಮಾಡ್ಬೋದು, ನೀವು ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಈಗ ಪ್ಯಾಡಿಂಗ್ ಸ್ವಲ್ಪ ಜಾಸ್ತಿ ಕೊಟ್ಟರೆ ಸ್ವಲ್ಪ ಬ್ಯಾಕ್ಗ್ರೌಂಡ್ ಪ್ಯಾಡಿಂಗು ಜಾಸ್ತಿ ಆಯಿತು. 40 ಪಿಕ್ಸೆಲ್ ಔಟ್ ಸೈಡ್ 40 ಪಿಕ್ಸೆಲ್ ಬಂತು, ಅಂದರೆ ಬ್ಲ್ಯಾಕ್ ಕಲರ್ ಇದೆಯಲ್ಲ, ಸೊ ಅದು ಪ್ಯಾಡಿಂಗ್ ಜಾಸ್ತಿ ಆಯಿತು. ಈಗ ಫಾಂಟ್ ಸೈಜ್ ಸ್ವಲ್ಪ ಜಾಸ್ತಿ ಮಾಡೋಣ. ಇದು ಸ್ವಲ್ಪ ಜಾಸ್ತಿ ಆಯಿತು. 50 ಪಿಕ್ಸೆಲ್ ಸ್ವಲ್ಪ ಜಾಸ್ತಿ ಆಯಿತು. ಸ್ವಲ್ಪ ಕಡಿಮೆ ಮಾಡೋಣ, 30 ಪಿಕ್ಸೆಲ್ ಮೇ ಬಿ ಸರಿ ಆಗ್ಬೋದು. ಫಾಂಟ್ ಸೈಜು 30 ಪಿಕ್ಸೆಲ್ ಮಾಡೋಣ. ಈಗ ಸರಿ ಆಯಿತು. ಈಗ ಮೇ ಬಿ ಈಗ ಕರೆಕ್ಟಾಗಿದೆ. ಈಗ ಇದು ಏನಂದರೆ ಸ್ವಲ್ಪ ಇದು ವರ್ಕ್ ಆಗಬೇಕಂದ್ರೆ ಇಲ್ಲಿ
ಇನ್ನು ಗ್ಯಾಪ್ ಎಲ್ಲ ಜಾಸ್ತಿ ಕೊಟ್ಟರೆ ಗ್ಯಾಪ್ ಎಲ್ಲ ಬರಬೇಕು, ಆದರೆ ಇದು ನೆಕ್ಸ್ಟ್ ಲೈನಿಗೆ ಬರಬೇಕು ಒಂದು 3 ಬಾಕ್ಸಸ್ಸು. ಸೊ ಇದೇನೆಂದರೆ ಇಲ್ಲಿ ಡಿಸ್ಪ್ಲೇ ಫ್ಲೆಕ್ಸ್ ಅಂತ ಕೊಡಬಾರ್ದು, ಡಿಸ್ಪ್ಲೇ ಗ್ರಿಡ್ ಅಂತ ಕೊಡಬೇಕು. ಸೊ ಇದು ನೋಡಿ, ಈಗ ಚೇಂಜಸ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ. ನೋಡಿ ಇಲ್ಲಿ ಏನೂ ಚೇಂಜಸ್ ಕಾಣ್ತಿಲ್ಲ, ಇಲ್ಲಿ ಡಿಸ್ಪ್ಲೇ ಫ್ಲೆಕ್ಸ್ ಅಂತ ಇದೆಯಲ್ಲ, ಇಲ್ಲಿ ಈಗ ಗ್ರಿಡ್ ಅಂತ ಹಾಕಿದ್ರೆ ನಿಮಗೆ ಇದರ ಇದು ಫುಲ್ ಗೊತ್ತಾಗ್ಬಿಡುತ್ತೆ. ಗ್ರಿಡ್ ಅಂತ ಹಾಕಿಬಿಟ್ರೆ ನೋಡ್ಬೋದು, ಇದು 3 ಇದು ಬಂದಿದೆ, 3 ಬಾಕ್ಸ್ ಮೇಲೆ ಬಂದಿದೆ, 3 ಬಾಕ್ಸ್ ಕೆಳಗೆ ಬಂದಿದೆ. ಅಲ್ಲಿ ನಾನು ಕಾಲಮ್ ಇದಂತ ಕೊಟ್ಟಿದ್ನಲ್ಲ, ಸೊ ಅದೇ ಥರ ಬಂದಿದೆ, 1FR ಅಂತ ಕೊಟ್ಟಿದ್ನಲ್ಲ, ಸೊ ಅದೇ ಥರ ಇಲ್ಲಿ ರಿಪೀಟ್ ಆಗಿ ಬಂದಿದೆ. ಸೊ ಇಲ್ಲಿ ಇದಕ್ಕೆ ಗ್ರಿಡ್ಡಿಗೂ ಕೂಡ ಕಲರ್ನ ಕೊಡ್ಬೋದು. ಗ್ರಿಡ್ಡು ಕೋಲನ್ನು ಹೋವೆವರು ಡಾಟ್ ಅಂತ ಹಾಕಿ, ಆಮೇಲೆ ಬ್ಯಾಕ್ಗ್ರೌಂಡ್ ಕಲರು ಏನು ಎಲ್ಲೋ ಅಂತ ಕೊಡ್ತೀನಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಎಲ್ಲೋ ಆಗುತ್ತೆ. ಐಟಮ್ 1 ಐಟಮ್ 2 ಅಂತ ಇದೆಯಲ್ಲ, ಸೊ ಅದ್ರ ಕಲರು ಚೇಂಜಸ್ ಮಾಡ್ಬೋದು. ಜಸ್ಟ್ ಕಲರ್ ಅಂತ ಟೈಪ್ ಮಾಡಿ, ನಿಮಗೆ ಸೂಟಬಲ್ ಕಲರ್ ಮೇ ಬಿ ರೆಡ್ಡು ಸೂಟಬಲ್ ಆಗಿರ್ಬೋದು, ರೆಡ್ ಅಂತ ಕೊಟ್ಟು ನೋಡ್ಬೋದು. ರೆಡ್ಡು ಚೆನ್ನಾಗಿ ಕಾಣ್ತಿದೆ. ಸೊ ಈ ಥರ ಕಲರ್ನ ಮ್ಯಾಚ್ ಮಾಡಿ ನೀವು ಇದನ್ನು ಕಲರ್ನೆಲ್ಲ ಚೇಂಜಸ್ ಮಾಡ್ಬೋದು. ಸೊ ಈ ಒಂದು ವಿಡಿಯೋದಲ್ಲಿ ಇಷ್ಟೇ. ಇದಕ್ಕೆ ಬ್ಯಾಕ್ಗ್ರೌಂಡ್ ಇಮೇಜಸ್ ಕೂಡ ಹಾಕ್ಬೋದು URL ಎಲ್ಲ ಹಾಕಿ. ಸೊ ಐ ಹೋಪ್ ಈ ಒಂದು ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನು ಈ ಒಂದು ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ಗ್ರಿಡ್ ಲೇಔಟ್ ಮತ್ತು ಫ್ಲೆಕ್ಸ್ ಬಾಕ್ಸಿಗೂ ಕೂಡ ಕಲರ್ ಹಾಕೋಣ. ಸೊ ನೆಕ್ಸ್ಟು ವಿಡಿಯೋ ನೋಡೋಣ. ಇದಕ್ಕೆ ಹಾಕೋಣ ಕಲರು, ಮೇ ಬಿ ಬ್ಲೂ ಕೊಡೋಣ. ಈಗ ಏನಂದರೆ ಕಲರ್ ಬ್ಲೂ ಕೊಟ್ಟು ಇಲ್ಲಿ ಬ್ಯಾಕ್ಗ್ರೌಂಡ್ ಕಲರು ಬ್ರೌನ್ ಅಥವಾ ಇಲ್ಲಿ ಸಜೆಸ್ಟ್ ಮಾಡಿದ್ದೆ ಕಲರ್ ಕೊಡ್ತೀನಿ ನಾನು. ನಿಮಗೆ ಯಾವ್ದು ಸೂಟ್ ಆಗುತ್ತೋ ಸೊ ಅದನ್ನು ಕಲರ್ ಕೊಡ್ಬೋದು. ನಾನು ಈ ಕಲರ್ನ ಕೊಟ್ಟು ಸೇವ್ ಮಾಡಿದ್ರೆ ಸೊ ನೋಡ್ಬೋದು ಈ ಥರ ಬಂದಿದೆ. ಈಗ ಸ್ವಲ್ಪ ಪ್ಯಾಡಿಂಗು ಮಾರ್ಜಿನ್ನು ಕೊಡ್ಬೋದು. ನಾನು ಪ್ಯಾಡಿಂಗ್ ಕೊಡ್ತೀನಿ. ಪ್ಯಾಡಿಂಗ್ ಕೊಡೋಕ್ಕಿಂತ ಇದಕ್ಕೆ H1 however ಎಫೆಕ್ಟ್ಸ್ನ ಹಾಕೋಣ. ಅದು ಪ್ಯಾಡಿಂಗ್ ಕೊಟ್ಕೊಂಡು ಬಾರ್ಡರ್ ರೇಡಿಯಸ್ ಹಾಕೋಣ. ಆಮೇಲೆ ನೆಕ್ಸ್ಟು ಬಾರ್ಡರ್ ರೇಡಿಯಸ್ ಮೇ ಬಿ ಇಷ್ಟು ಹಾಕಿದ್ದಕ್ಕೆ ಸಾಕು ಅನಿಸುತ್ತೆ, ಚೆನ್ನಾಗಿ ಕಾಣ್ತಿದೆ. ಈಗ ಪ್ಯಾಡಿಂಗು 20 ಪಿಕ್ಸೆಲ್ ಕೊಟ್ಟರೆ ಈಗ ಸ್ವಲ್ಪ ಗ್ಯಾಪ್ ಬಂತು 20 ಪಿಕ್ಸೆಲ್ಲು. ಸೊ ಈಗ ಕ್ಲೀನಾಗಿ ಚೆಂದ ಕಾಣ್ತಿದೆ, ಚೆಂದ ವರ್ಕ್ ಆಗ್ತಿದೆ. ಸೊ ಇದಕ್ಕೆ ಗ್ರಿಡ್ ಲೇಔಟು ಮತ್ತು ಫ್ಲೆಕ್ಸ್ ಬಾಕ್ಸಿಗೆ ಇದಕ್ಕೆ ಸ್ವಲ್ಪ ಆ್ಯನಿಮೇಷನ್ ಆ್ಯಡ್ ಮಾಡ್ಬೋದು. ಏನಂದರೆ ಬ್ಯಾಕ್ಗ್ರೌಂಡ್ ಇಮೇಜ್ ಬೇಕಾದರೂ ಹಾಕ್ಬೋದು URL ಅಂತ ಕೊಟ್ಟು. ಸೊ ಇದನ್ನೆಲ್ಲ ನೀವು ಟ್ರೈ ಮಾಡಿ. ಇಲ್ಲ ನಾನು ಲಾಸ್ಟಿಗೆ ಫೈನಲಲ್ಲಿ ಪ್ರಾಜೆಕ್ಟ್ ಮಾಡ್ತೀನಲ್ಲ, ಸೊ ಆ ವಿಡಿಯೋದಲ್ಲಿ ಇದರ ಬಗ್ಗೆ ಸ್ವಲ್ಪ ಇಮೇಜಸ್ ಬಗ್ಗೆ ಸ್ವಲ್ಪ ಹೇಳ್ತೀನಿ, ಇದಕ್ಕೆ ಹೇಗೆ ಇಮೇಜಸನ್ನು ಹಾಕೋದಂತ. ಫಸ್ಟ್ ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಸೊ ಬೇಸಿಕಲ್ಲಿ. ಸೊ ಇದು CSSಗೆ ಹೇಗೆ ಇಮೇಜನ್ನು ಹಾಕೋದು ಅಂತ ಹೇಳ್ತೀನಿ. ಈಗ H1 ಕೋಲನ್ನು ಹೋವೆವರು ಎಫೆಕ್ಟು ಬ್ಯಾಕ್ಗ್ರೌಂಡ್ ಕಲರ್ ಅಂತ ಹಾಕಿ ಅಲ್ಲಿ ಕಲರ್ನ ಚೇಂಜ್ ಮಾಡ್ತೀನಿ. ವೀಟಾ ಅಥವಾ ಏನು ಬೇಕಾದರೂ ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ನ ಕೊಡ್ಬೋದು. ನಾನು ಜಸ್ಟ್ ವೀಟಾ ಅಂತ ಕೊಡ್ತೀನಿ. ಸೊ ಈ ಒಂದು ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ಇಷ್ಟೇ ತಿಳಿಸೋದು. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ವಲ್ಪ ಅಡ್ವಾನ್ಸ್ ಹೋಗೋಣ, ಮೊಬೈಲ್ ರೆಸ್ಪಾನ್ಸಿವ್ ಬಗ್ಗೆ ವಿಡಿಯೋ ಮಾಡೋಣ. ಸೊ ಇದಕ್ಕೆ ಅಡ್ವಾನ್ಸ್ಗೆ ಹೋಗೋಣ. ಸೊ ಥ್ಯಾಂಕ್ ಯು.